ಸಂಸ್ಥೆ ಚುನಾವಣೆಗೂ ಮುನ್ನವೇ ಮಂಡ್ಯ ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಭಿನ್ನಮತ ಶುರುವಾಗಿದೆ. 2028ರ ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಗಳ ವಿಚಾರಕ್ಕೆ, ಕ್ಷೇತ್ರ ಹಂಚಿಕೆ ವಿಚಾರಕ್ಕೆ ಇದೀಗ ಮೈತ್ರಿ ಪಾಳ್ಯದಲ್ಲಿ ಭಿನ್ನರಾಗ ಎದ್ದಿದೆ. ಮಂಡ್ಯದಲ್ಲಿ ದೋಸ್ತಿ ನಾಯಕರ ನಡುವೆ ಬಿಕ್ಕಟ್ಟು. 2028ರ ಚುನಾವಣೆಗೆ ಈಗಿನಿಂದಲೇ ಗುದ್ದಾಟ. ಬಿಜೆಪಿ ಜೆಡಿಎಸ್ ನಡುವೆ ಎಲ್ಲವೂ ಚೆನ್ನಾಗಿಲ್ಲ ಎನ್ನುವುದು ಆಗಾಗ ಗೊತ್ತಾಗ್ತಿತ್ತು. ಆದ್ರೀಗ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿರೋ ಕೆಲ ಬೆಳವಣಿಗೆಗಳು ಇದಕ್ಕೆ ಪುಷ್ಟಿ ನೀಡಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗೂ ಮುನ್ನವೇ ಮಂಡ್ಯ ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಭಿನ್ನಮತ ಶುರುವಾಗಿದೆ. 2028ರ ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಗಳ ವಿಚಾರಕ್ಕೆ, ಕ್ಷೇತ್ರ ಹಂಚಿಕೆ ವಿಚಾರಕ್ಕೆ ಭಿನ್ನರಾಗ ಎದ್ದಿದೆ. ಇತ್ತೀಚೆಗಿನ ಬೆಳವಣಿಗೆ ನೋಡ್ತಿದ್ರೆ ಮಂಡ್ಯದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ನಡುವಿನ ಶೀತಲ ಸಮರ ಬಿಸಿ ಸಮರವಾಗ್ತಿದೆ. 2028ರ ಚುನಾವಣೆಗೆ ಈಗಿನಿಂದಲೇ ಮಂಡ್ಯ ಬಿಜೆಪಿ ನಾಯಕರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಮಂಡ್ಯದಲ್ಲಿ ಕೆಆರ್ಪಿಟಿ ಸೇರಿ ಬಿಜೆಪಿಗೆ 3 ಕ್ಷೇತ್ರ ಬಿಟ್ಟು ಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಜೊತೆಗೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ 50% ಸೀಟು ಬಿಜೆಪಿಗೆ ಬಿಡುವಂತೆ ಪಟ್ಟು ಹಿಡಿದಿದ್ದಾರೆ. 4 ಕ್ಷೇತ್ರ ಜೆಡಿಎಸ್ ಸ್ಪರ್ಧೆ ಮಾಡಿದ್ರೆ 3ರಲ್ಲಿ ಬಿಜೆಪಿ ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ಬಿಜೆಪಿ ಇಲ್ದೇನೆ 2019ರಲ್ಲಿ ಜೆಡಿಎಸ್ ಏನ್ ಗೆದ್ದಿಲ್ಲ. 2024ರಲ್ಲಿ ಬಿಜೆಪಿ ಸಹಾಯದಿಂದನೇ ಗೆದ್ದಿರೋದು. ಅವರು ಅಲಯನ್ಸ್ ಬೇಡ, ನಾವು ನಮ್ಮ ಸ್ವಂತ ಶಕ್ತಿಯಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಲಯನ್ಸ್ ಆಗೋದಿದ್ರೆ ಅಟ್ಲೀಸ್ಟ್ 50-50 ಇಲ್ಲದೆ ನಮ್ಮ ಕಾರ್ಯಕರ್ತರು ನ್ಯಾಯ ಕೊಡೋಕ್ಕಾಗೋದಿಲ್ಲ ಅಂತ ಅವ್ರ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಇದ್ರಲ್ಲಿ ನಾನೇನು ಇಲ್ಲ, ನಾನಿಲ್ಲಿ ರಾಜ್ಯದ ತಂಡದ ಪರವಾಗಿ ಬಂದಿರೋಂತ ಅವ್ರ ಅನಿಸಿಕೆ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಮಂಡ್ಯದಲ್ಲಿ ಕ್ಷೇತ್ರ ಹಂಚಿಕೆ ಫೈಟ್ಗೆ ಮಾಜಿ ಸಚಿವ ನಾರಾಯಣಗೌಡ, ಮಾಜಿ ಶಾಸಕ ಪ್ರೀತಂ ಗೌಡ ನಾಂದಿ ಹಾಡಿದ್ದಾರೆ. ಜೊತೆಗೆ ನಿಖಿಲ್ ಕುಮಾರಸ್ವಾಮಿಗೂ ವಾರ್ನಿಂಗ್ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಕೆಆರ್ಪೇಟೆಯಲ್ಲಿ 2028ಕ್ಕೆ ಎಚ್ಡಿ ಮಂಜು ಅವರನ್ನ ಮತ್ತೆ ಗೆಲ್ಲಿಸಿ ಎಂದು ನಿಖಿಲ್ ಮನವಿ ಮಾಡಿದ್ರು. ಈ ವಿಷಯವನ್ನ ಪ್ರಸ್ತಾಪಿಸಿ ಗರಂ ಆದ ನಾರಾಯಣಗೌಡರು ಅಭ್ಯರ್ಥಿ ಘೋಷಣೆ ಮಾಡೋಕೆ ನಿಖಿಲ್ ಕುಮಾರಸ್ವಾಮಿಗೆ ಯಾರೂ ಅಧಿಕಾರ ಕೊಟ್ಟಿಲ್ಲ, ನಿಖಿಲ್ ಬಾಯಿ ಮುಚ್ಚಿಕೊಂಡು ಇರಬೇಕು ಎಂದು ಎಚ್ಚರಿಸಿದ್ದಾರೆ. ನಿಖಿಲ್ಗೂ ಅಧಿಕಾರ ಕೊಟ್ಟಿಲ್ಲ, ಸ್ಥಳೀಯ ಮಟ್ಟದಲ್ಲಿ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ. ನಿಖಿಲ್ ಅವರು ಮಾತನ್ನ ನಿಲ್ಲಿಸಬೇಕು ಅಂತಲೂ ನಾನು ಹೇಳಿಕ್ ಬಯಸ್ತಾ ಇದ್ದೇನೆ. ನಾವೇನಾರ ಬಾಯಿ ಬಿಚ್ಚಿದ್ರೆ ನಮ್ಮ ರಾಜ್ಯ ಅಧ್ಯಕ್ಷರು ಕರಿಬಹುದು, ಇವರು ನಮ್ಮ ಪ್ರೀತಮ್ ಗೌಡರು ಕರಿಬಹುದು. ಯಾಕಪ್ಪ ಹಿಂಗ್ ಮಾತಾಡ್ದೆ ಎಂಬುದು ಅದನ್ನ ಒಂದು ಇದಕ್ಕಾಗಿ, ನಮ್ಮ ಪಕ್ಷದ ಗೌರವಕ್ಕಾಗಿ ನಾವು ಗೌರವದಿಂದ ಇದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಬೇರೆ ತರ ಬ್ಲಾಸ್ಟ್ ಆಗುತ್ತೆ. ಈ ಎಲ್ಲಾ ಬೆಳವಣಿಗೆ ನೋಡ್ತಿದ್ರೆ ಮುಂದೊಂದು ದಿನ ಮಂಡ್ಯ ಬಿಜೆಪಿ ಹಾಗೂ ಜೆಡಿಎಸ್ನಲ್ಲಿ ಭಿನ್ನಮತ ಸ್ಫೋಟವಾಗುವ ಎಲ್ಲಾ ಲಕ್ಷಣಗಳು ಕಾಣಿಸುತ್ತಿದೆ. ಎರಡೂ ಪಕ್ಷಗಳ ವರಿಷ್ಠರು ಈ ಬಿಕ್ಕಟ್ಟನ್ನ ಹೇಗೆ ಬಗೆಹರಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸ್ಥಳೀಯ ಸಂಸ್ಥೆ ಚುನಾವಣೆಗೂ ಮುನ್ನವೇ ಮಂಡ್ಯ ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಭಿನ್ನಮತ ಶುರುವಾಗಿದೆ. 2028ರ ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಗಳ ವಿಚಾರಕ್ಕೆ, ಕ್ಷೇತ್ರ ಹಂಚಿಕೆ ವಿಚಾರಕ್ಕೆ ಇದೀಗ ಮೈತ್ರಿ ಪಾಳ್ಯದಲ್ಲಿ ಭಿನ್ನರಾಗ ಎದ್ದಿದೆ. ಮಂಡ್ಯದಲ್ಲಿ ದೋಸ್ತಿ ನಾಯಕರ ನಡುವೆ ಬಿಕ್ಕಟ್ಟು. 2028ರ ಚುನಾವಣೆಗೆ ಈಗಿನಿಂದಲೇ ಗುದ್ದಾಟ. ಬಿಜೆಪಿ ಜೆಡಿಎಸ್ ನಡುವೆ ಎಲ್ಲವೂ ಚೆನ್ನಾಗಿಲ್ಲ ಎನ್ನುವುದು ಆಗಾಗ ಗೊತ್ತಾಗ್ತಿತ್ತು. ಆದ್ರೀಗ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿರೋ ಕೆಲ ಬೆಳವಣಿಗೆಗಳು ಇದಕ್ಕೆ ಪುಷ್ಟಿ ನೀಡಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗೂ ಮುನ್ನವೇ ಮಂಡ್ಯ ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಭಿನ್ನಮತ ಶುರುವಾಗಿದೆ. 2028ರ ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಗಳ ವಿಚಾರಕ್ಕೆ, ಕ್ಷೇತ್ರ ಹಂಚಿಕೆ ವಿಚಾರಕ್ಕೆ ಭಿನ್ನರಾಗ ಎದ್ದಿದೆ. ಇತ್ತೀಚೆಗಿನ ಬೆಳವಣಿಗೆ ನೋಡ್ತಿದ್ರೆ ಮಂಡ್ಯದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ನಡುವಿನ ಶೀತಲ ಸಮರ ಬಿಸಿ ಸಮರವಾಗ್ತಿದೆ. 2028ರ ಚುನಾವಣೆಗೆ ಈಗಿನಿಂದಲೇ ಮಂಡ್ಯ ಬಿಜೆಪಿ ನಾಯಕರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಮಂಡ್ಯದಲ್ಲಿ ಕೆಆರ್ಪಿಟಿ ಸೇರಿ ಬಿಜೆಪಿಗೆ 3 ಕ್ಷೇತ್ರ ಬಿಟ್ಟು ಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಜೊತೆಗೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ 50% ಸೀಟು ಬಿಜೆಪಿಗೆ ಬಿಡುವಂತೆ ಪಟ್ಟು ಹಿಡಿದಿದ್ದಾರೆ. 4 ಕ್ಷೇತ್ರ
ಜೆಡಿಎಸ್ ಸ್ಪರ್ಧೆ ಮಾಡಿದ್ರೆ 3ರಲ್ಲಿ ಬಿಜೆಪಿ ಅವರಿಗೆ ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ಬಿಜೆಪಿ ಇಲ್ದೇನೆ 2019ರಲ್ಲಿ ಜೆಡಿಎಸ್ ಏನ್ ಗೆದ್ದಿಲ್ಲ. 2024ರಲ್ಲಿ ಬಿಜೆಪಿ ಸಹಾಯದಿಂದನೇ ಗೆದ್ದಿರೋದು. ಅವರು ಅಲಯನ್ಸ್ ಬೇಡ, ನಾವು ನಮ್ಮ ಸ್ವಂತ ಶಕ್ತಿಯಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಲಯನ್ಸ್ ಆಗೋದಿದ್ರೆ ಅಟ್ಲೀಸ್ಟ್ 50-50 ಇಲ್ಲದೆ ನಮ್ಮ ಕಾರ್ಯಕರ್ತರು ನ್ಯಾಯ ಕೊಡೋಕ್ಕಾಗೋದಿಲ್ಲ ಅಂತ ಅವ್ರ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಇದ್ರಲ್ಲಿ ನಾನೇನು ಇಲ್ಲ, ನಾನು ಇಲ್ಲಿ ರಾಜ್ಯದ ತಂಡದ ಪರವಾಗಿ ಬಂದಿರೋಂತ ಅವ್ರ ಅನಿಸಿಕೆ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಮಂಡ್ಯದಲ್ಲಿ ಕ್ಷೇತ್ರ ಹಂಚಿಕೆ ಫೈಟ್ಗೆ ಮಾಜಿ ಸಚಿವ ನಾರಾಯಣಗೌಡ, ಮಾಜಿ ಶಾಸಕ ಪ್ರೀತಂ ಗೌಡ ನಾಂದಿ ಹಾಡಿದ್ದಾರೆ. ಜೊತೆಗೆ ನಿಖಿಲ್ ಕುಮಾರಸ್ವಾಮಿಗೂ ವಾರ್ನಿಂಗ್ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಕೆಆರ್ಪೇಟೆಯಲ್ಲಿ 2028ಕ್ಕೆ ಎಚ್ಡಿ ಮಂಜು ಅವರನ್ನ ಮತ್ತೆ ಗೆಲ್ಲಿಸಿ ಎಂದು ನಿಖಿಲ್ ಮನವಿ ಮಾಡಿದ್ರು. ಈ ವಿಷಯವನ್ನ ಪ್ರಸ್ತಾಪಿಸಿ ಗರಂ ಆದ ನಾರಾಯಣಗೌಡರು ಅಭ್ಯರ್ಥಿ ಘೋಷಣೆ ಮಾಡೋಕೆ ನಿಖಿಲ್ ಕುಮಾರಸ್ವಾಮಿಗೆ ಯಾರೂ ಅಧಿಕಾರ ಕೊಟ್ಟಿಲ್ಲ, ನಿಖಿಲ್ ಬಾಯಿ ಮುಚ್ಚಿಕೊಂಡು ಇರಬೇಕು ಎಂದು ಎಚ್ಚರಿಸಿದ್ದಾರೆ. ನಿಖಿಲ್ಗೂ ಅಧಿಕಾರ ಕೊಟ್ಟಿಲ್ಲ, ಸ್ಥಳೀಯ ಮಟ್ಟದಲ್ಲಿ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ. ನಿಖಿಲ್ ಅವರು ಈ ಮಾತನ್ನ ನಿಲ್ಲಿಸಬೇಕು ಅಂತಲೂ ನಾನು ಹೇಳಿಕ್ ಬಯಸ್ತಾ ಇದ್ದೇನೆ. ನಾವೇನಾರ ಬಾಯಿ ಬಿಚ್ಚಿದ್ರೆ ನಮ್ಮ ರಾಜ್ಯ ಅಧ್ಯಕ್ಷರು ಕರಿಬಹುದು, ಇವರು ನಮ್ಮ ಪ್ರೀತಂ ಗೌಡರು ಕರಿಬಹುದು. ಯಾಕಪ್ಪ ಈಗ ಮಾತಾಡದೆ ಎಂಬುದು ಅದನ್ನ ಒಂದು ಇದಕ್ಕಾಗಿ ನಮ್ಮ ಪಕ್ಷದ ಗೌರವಕ್ಕಾಗಿ ನಾವು ಗೌರವದಿಂದ ಇದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಬೇರೆ ತರ ಬ್ಲಾಸ್ಟ್ ಆಗುತ್ತೆ. ಈ ಎಲ್ಲಾ ಬೆಳವಣಿಗೆ ನೋಡ್ತಿದ್ರೆ ಮುಂದೊಂದು ದಿನ ಮಂಡ್ಯ ಬಿಜೆಪಿ ಹಾಗೂ ಜೆಡಿಎಸ್ನಲ್ಲಿ ಭಿನ್ನಮತ ಸ್ಫೋಟವಾಗುವ ಎಲ್ಲಾ ಲಕ್ಷಣಗಳು ಕಾಣಿಸುತ್ತಿದೆ. ಎರಡೂ ಪಕ್ಷಗಳ ವರಿಷ್ಠರು ಈ ಬಿಕ್ಕಟ್ಟನ್ನ ಹೇಗೆ ಬಗೆಹರಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸ್ಥಳೀಯ ಸಂಸ್ಥೆ ಚುನಾವಣೆಗೂ ಮುನ್ನವೇ ಮಂಡ್ಯ ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಭಿನ್ನಮತ ಶುರುವಾಗಿದೆ. 2028ರ ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಗಳ ವಿಚಾರಕ್ಕೆ, ಕ್ಷೇತ್ರ ಹಂಚಿಕೆ ವಿಚಾರಕ್ಕೆ ಇದೀಗ ಮೈತ್ರಿ ಪಾಳ್ಯದಲ್ಲಿ ಭಿನ್ನರಾಗ ಎದ್ದಿದೆ. ಮಂಡ್ಯದಲ್ಲಿ ದೋಸ್ತಿ ನಾಯಕರ ನಡುವೆ ಬಿಕ್ಕಟ್ಟು. 2028ರ ಚುನಾವಣೆಗೆ ಈಗಿನಿಂದಲೇ ಗುದ್ದಾಟ. ಬಿಜೆಪಿ ಜೆಡಿಎಸ್ ನಡುವೆ ಎಲ್ಲವೂ ಚೆನ್ನಾಗಿಲ್ಲ ಎನ್ನುವುದು ಆಗಾಗ ಗೊತ್ತಾಗ್ತಿತ್ತು. ಆದ್ರೀಗ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿರೋ ಕೆಲ ಬೆಳವಣಿಗೆಗಳು ಇದಕ್ಕೆ ಪುಷ್ಟಿ ನೀಡಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗೂ ಮುನ್ನವೇ ಮಂಡ್ಯ ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಭಿನ್ನಮತ ಶುರುವಾಗಿದೆ. 2028ರ ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಗಳ ವಿಚಾರಕ್ಕೆ, ಕ್ಷೇತ್ರ ಹಂಚಿಕೆ ವಿಚಾರಕ್ಕೆ ಭಿನ್ನರಾಗ ಎದ್ದಿದೆ. ಇತ್ತೀಚೆಗಿನ ಬೆಳವಣಿಗೆ ನೋಡ್ತಿದ್ರೆ ಮಂಡ್ಯದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ನಡುವಿನ ಶೀತಲ ಸಮರ ಬಿಸಿ ಸಮರವಾಗ್ತಿದೆ. 2028ರ ಚುನಾವಣೆಗೆ ಈಗಿನಿಂದಲೇ ಮಂಡ್ಯ ಬಿಜೆಪಿ ನಾಯಕರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಮಂಡ್ಯದಲ್ಲಿ ಕೆಆರ್ಪೇಟೆ ಸೇರಿ ಬಿಜೆಪಿಗೆ 3 ಕ್ಷೇತ್ರ ಬಿಟ್ಟು ಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಜೊತೆಗೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ 50% ಸೀಟು ಬಿಜೆಪಿಗೆ ಬಿಡುವಂತೆ ಪಟ್ಟು ಹಿಡಿದಿದ್ದಾರೆ. 4 ಕ್ಷೇತ್ರ ಜೆಡಿಎಸ್ ಸ್ಪರ್ಧೆ ಮಾಡಿದ್ರೆ 3ರಲ್ಲಿ ಬಿಜೆಪಿ ಅವರಿಗೆ ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ಬಿಜೆಪಿ ಇಲ್ದೇನೆ 2019ರಲ್ಲಿ ಜೆಡಿಎಸ್ ಏನ್ ಗೆದ್ದಿಲ್ಲ. 2024ರಲ್ಲಿ ಬಿಜೆಪಿ ಸಹಾಯದಿಂದನೇ ಗೆದ್ದಿರೋದು. ಅವರು ಅಲಯನ್ಸ್ ಬೇಡ, ನಾವು ನಮ್ಮ ಸ್ವಂತ ಶಕ್ತಿಯಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಲಯನ್ಸ್ ಆಗೋದಿದ್ರೆ ಅಟ್ಲೀಸ್ಟ್ 50-50 ಇಲ್ಲದೆ ನಮ್ಮ ಕಾರ್ಯಕರ್ತರು ನ್ಯಾಯ ಕೊಡೋಕ್ಕಾಗೋದಿಲ್ಲ ಅಂತ ಅವ್ರ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಇದ್ರಲ್ಲಿ ನಾನೇನು ಇಲ್ಲ, ನಾನು ಇಲ್ಲಿ ರಾಜ್ಯದ ತಂಡದ ಪರವಾಗಿ ಬಂದಿರೋಂತ ಅವ್ರ ಅನಿಸಿಕೆ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಮಂಡ್ಯದಲ್ಲಿ ಕ್ಷೇತ್ರ ಹಂಚಿಕೆ ಫೈಟ್ಗೆ ಮಾಜಿ ಸಚಿವ ನಾರಾಯಣಗೌಡ, ಮಾಜಿ ಶಾಸಕ ಪ್ರೀತಂ ಗೌಡ ನಾಂದಿ ಹಾಡಿದ್ದಾರೆ. ಜೊತೆಗೆ ನಿಖಿಲ್ ಕುಮಾರಸ್ವಾಮಿಗೂ ವಾರ್ನಿಂಗ್ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಕೆಆರ್ಪೇಟೆಯಲ್ಲಿ 2028ಕ್ಕೆ ಎಚ್ಡಿ ಮಂಜು ಅವರನ್ನ ಮತ್ತೆ ಗೆಲ್ಲಿಸಿ ಎಂದು ನಿಖಿಲ್ ಮನವಿ ಮಾಡಿದ್ರು. ಈ ವಿಷಯವನ್ನ ಪ್ರಸ್ತಾಪಿಸಿ ಗರಂ ಆದ ನಾರಾಯಣಗೌಡರು ಅಭ್ಯರ್ಥಿ ಘೋಷಣೆ ಮಾಡೋಕೆ ನಿಖಿಲ್ ಕುಮಾರಸ್ವಾಮಿಗೆ ಯಾರೂ ಅಧಿಕಾರ ಕೊಟ್ಟಿಲ್ಲ, ನಿಖಿಲ್ ಬಾಯಿ ಮುಚ್ಚಿಕೊಂಡು ಇರಬೇಕು ಎಂದು ಎಚ್ಚರಿಸಿದ್ದಾರೆ. ನಿಖಿಲ್ಗೂ ಅಧಿಕಾರ ಕೊಟ್ಟಿಲ್ಲ, ಸ್ಥಳೀಯ ಮಟ್ಟದಲ್ಲಿ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ. ನಿಖಿಲ್ ಅವರು ಈ ಮಾತನ್ನ ನಿಲ್ಲಿಸಬೇಕು ಅಂತಲೂ ನಾನು ಹೇಳಿಕ್ ಬಯಸ್ತಾ ಇದ್ದೇನೆ. ನಾವೇನಾರ ಬಾಯಿ ಬಿಚ್ಚಿದ್ರೆ ನಮ್ಮ ರಾಜ್ಯ ಅಧ್ಯಕ್ಷರು ಕರಿಬಹುದು, ಇವರು ನಮ್ಮ ಪ್ರೀತಂ ಗೌಡರು ಕರಿಬಹುದು. ಯಾಕಪ್ಪ ಈಗ ಮಾತಾಡದೆ ಎಂಬುದು ಅದನ್ನ ಒಂದು ಇದಕ್ಕಾಗಿ ನಮ್ಮ ಪಕ್ಷದ ಗೌರವಕ್ಕಾಗಿ ನಾವು ಗೌರವದಿಂದ ಇದ್ದೀವಿ.
ಇಲ್ಲ ಅಂತ ಹೇಳಿದ್ರೆ ಬೇರೆ ತರ ಬ್ಲಾಸ್ಟ್ ಆಗುತ್ತೆ. ಈ ಎಲ್ಲಾ ಬೆಳವಣಿಗೆ ನೋಡ್ತಿದ್ರೆ ಮುಂದೊಂದು ದಿನ ಮಂಡ್ಯ ಬಿಜೆಪಿ ಹಾಗೂ ಜೆಡಿಎಸ್ನಲ್ಲಿ ಭಿನ್ನಮತ ಸ್ಫೋಟವಾಗುವ ಎಲ್ಲಾ ಲಕ್ಷಣಗಳು ಕಾಣಿಸುತ್ತಿದೆ. ಎರಡೂ ಪಕ್ಷಗಳ ವರಿಷ್ಠರು ಈ ಬಿಕ್ಕಟ್ಟನ್ನ ಹೇಗೆ ಬಗೆಹರಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.